ಫೈನಲಿ ಈಗ ಕೊನೆಯ ವಾರ ಒಂದು ಶಾಕಿಂಗ್ ಎಲಿಮಿನೇಷನ್ ಆಗೋದು ಬಾಕಿ ಇದೆ. ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುವಂತೆ ಪ್ರತಿ ವರ್ಷ ಬಿಗ್ ಬಾಸ್ ಅಲ್ಲಿ ನಡೆಯುವಂತೆ ಮಿಡ್ ವೀಕ್ ಎಲಿಮಿನೇಷನ್ ನಡೀತದೆ. ಅದು ರಾತ್ರಿ ಮಲಗಿರುವಂತಹ ಎಲ್ಲಾ ಸ್ಪರ್ಧಿಗಳನ್ನ ಇದ್ದಕ್ಕಿದ್ದಂತೆ ಎಬ್ಬರಿಸ್ಬಿಡ್ತಾರೆ. ಅವ್ರನ್ನೆಲ್ಲರೂ ಕೂಡ ಹೊರಗಡೆ ಕರ್ಕೊಂಡು ಬಂದು ಅವರಿಗೆ ಸಿಕ್ಕಾಪಟ್ಟೆ ಯಾವ ರೀತಿಯಾದಂತಹ ಟೆನ್ಷನ್ ಕೊಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆ ಟೆನ್ಷನ್ ಯಾರಿಗೂ ಕೂಡ ಸಹಿಸ್ಕೊಳಕ್ ಆಗೋಲ್ಲ. ಆ ರೀತಿ ಟೆನ್ಷನ್ ಅನ್ನ ಕೊಟ್ಟು ಒಬ್ಬರನ್ನ ಮನೆಯಿಂದ ಆಚೆ ಇದ್ದಕ್ಕಿದ್ದಂತೆ ಕರೆದು ಬಿಡ್ತಾರೆ. ಸೊ ಆ ಸಿಚುವೇಶನ್ ಅನ್ನ ಈಗ ಬಿಗ್ ಬಾಸ್ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವತ್ತು ರಾತ್ರಿ ಇಲ್ಲ ಅಂದ್ರೆ ನಾಳೆ ಬಿಗ್ ಬಾಸ್ ಮನೆಯಿಂದ ಒಬ್ರು ಆಚೆ ಹೋಗೋದು ಗ್ಯಾರಂಟಿ. ಸೊ ನಿಮ್ಗೆ ಗೊತ್ತಿರ್ಬೋದು, ನನ್ನ ಊಹೆಯ ಪ್ರಕಾರ ಈ ಬಾರಿ ಬಿಗ್ ಬಾಸ್ ನ ಮಿಡ್ ವೀಕ್ ಎಲಿಮಿನೇಷನ್ 3 ಜನದಲ್ಲಿ ಆಗ್ಬೋದು. ಅದು ಕೂಡ ನಮ್ಮ ರಘುವಣ್ಣ ಮೊದಲನೇದಾದ್ರೆ, ಎರಡನೇದು ಕಾವ್ಯ, ಹಾಗೆ ಮೂರನೇದು ಧ್ರುವಂತ್. ಈ 3 ಜನದಲ್ಲಿ ಒಬ್ರು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೊರಗೆ ಹೋಗೋದು ಗ್ಯಾರಂಟಿ. ಮತ್ತೆ ಇನ್ನೊಂದು ಹಿಂಟ್ ಏನಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ನಾವು ಯಾರೂ ಕೂಡ ಊಹೆನೇ ಮಾಡಿರಲ್ಲ ಅಂತಹ ವ್ಯಕ್ತಿಯನ್ನ ಇದ್ದಕ್ಕಿದ್ದಂತೆ ಹೊರಗಡೆ ಕಳಿಸ್ಬಿಡ್ತಾರೆ. ನಾವು ಹಿಂದಿನ ಸೀಸನ್ ಎಲ್ಲದರಲ್ಲೂ ನೋಡ್ಬೋದು, ನಾವು ಒಬ್ಬ ವ್ಯಕ್ತಿಯನ್ನ ತಲೆಯಲ್ಲಿ ಇಟ್ಕೊಂಡಿರ್ತೀವಿ, ಆ ವ್ಯಕ್ತಿಯನ್ನ ಬಿಟ್ಟು ಇನ್ನೊಬ್ಬ ಸ್ಟ್ರಾಂಗ್ ಸ್ಪರ್ಧಿ ಅನ್ಕೊಂಡಿರ್ತೀವಲ್ವಾ, ಅವ್ರನ್ನೇ ಮನೆಯಿಂದ ಆಚೆ ಕಳಿಸುವಂತ ಸಿಚುವೇಶನ್ ಬಂದ್ಬಿಡುತ್ತೆ. ಸೊ ಆ ರೀತಿ ಸಿಚುವೇಶನ್ ಬಂದಾಗ ಯಾರನ್ನ ಹೊರಗೆ ಕಳಿಸ್ತಾರೆ? ನಿಜಕ್ಕೂ ಕೂಡ ಆಶ್ಚರ್ಯ ಎಂಬಂತೆ ನನಗೆ ಯಾಕೋ ಆ ರೀತಿ ಏನಾದರೂ ಕಳಿಸೋದಾದ್ರೆ ರಘುವಣ್ಣ ಎಲ್ಲಾದ್ರೂ ಹೊರಗಡೆ ಹೋಗ್ಬಿಡ್ತಾರ, ಫೈನಲ್ ಇಂದ ಜಸ್ಟ್ ಮಿಸ್ ಆಗ್ಬಿಡ್ತಾರ ಅಂತ ಹೇಳಿ ನನಗೆ ಅನಿಸ್ತಿದೆ. ಬಟ್ ಎಲ್ಲರೂ ಕೂಡ ಮಾತಾಡ್ತಾ ಇರೋದು ಅಂದ್ರೆ ನನ್ನ ಸುತ್ತಮುತ್ತ ಇದ್ದವರು, ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾಗಿರ್ಬೋದು, ಎಲ್ಲರೂ ಕೂಡ ಹೇಳ್ತಾ ಇರೋದು ಕಾವ್ಯ ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಾರೆ, ರಾತ್ರಿ ಹೊರಗಡೆ ಹೋಗ್ಬಿಡ್ತಾರೆ ಅಂತ ಹೇಳಿ. ಬಟ್ ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಏನೇ ಆಗಲಿ ಧ್ರುವಂತ್ ಅವರ ಮೇಲೂ ಕೂಡ ತುಂಬಾ ಜನದ ಕಣ್ಣಿದೆ. ಆದ್ರೆ ಒಂದು ಕ್ಲೂ ಎಂಬಂತೆ ನಿಮಗೆ ಗೊತ್ತಿರ್ಬೋದು, ಹೋದ್ ವೀಕ್ ಅಂದ್ರೆ ಸಂಡೇ ಎಪಿಸೋಡ್ ಅಲ್ಲಿ ರಘುವಣ್ಣನ ಕೊನೆಯಲ್ಲಿ ಇಟ್ಕೋತಾರೆ ರಾಶಿಕನ ಜೊತೆಯಲ್ಲಿ. ಅದೇನಾದ್ರೂ ಒಂದು ಹಿಂಟು ಕೂಡ ಆಗಿರ್ಬೋದು ರಘುವಣ್ಣನ ಆಚೆ ಕಳಿಸುವಂತದ್ದು. ಸೊ ವೋಟ್ ಯಾರಿಗೆ ಕಡಿಮೆ ಬಿದ್ದಿರುತ್ತೆ, ಯಾಕಂದ್ರೆ ವೋಟಿಂಗ್ ಕೇವಲ 2 ದಿನದ ವೋಟ್ನ ಮೇಲೆ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುವಂಥದ್ದು. ಸೊ ಯಾರಿಗೆ ಅತಿ ಕಡಿಮೆ ವೋಟ್ ಬಿದ್ದಿರುತ್ತೋ ಅವರು ಮನೆಯಿಂದ ಆಚೆ ಹೋಗ್ತಾರೆ. ಆ ಒಂದು ಜಾಗದಲ್ಲಿ ನನಗೆ ಯಾಕೋ ಕಾವ್ಯ ಎಲ್ಲ ಉಳ್ಕೊಂಡ್ಬಿಟ್ಟು ರಘುವಣ್ಣ ಇಲ್ಲ ಅಂದ್ರೆ ಧ್ರುವಂತಲ್ಲಿ ಒಬ್ರು ಹೋಗ್ಬಹುದು ಅಂತ ಹೇಳಿ ಅನಿಸ್ತಾ ಇದೆ. ನನಗೆ ಯಾಕೋ ರಘುವಣ್ಣ ಹೋಗ್ಬಿಡ್ತಾರಾ ಅಂತ ಹೇಳಿ ಬೇಸರ ಆಗ್ತಾ ಇದೆ. ನನಗೆ ರಘುವಣ್ಣನನ್ನ ಫೈನಲ್ ಅಲ್ಲಿ ನೋಡೋ ಆಸೆ ಅಂತೂ ಖಂಡಿತ ಇದೆ. ರಘುವಣ್ಣ ಉಳ್ಕೋಬೇಕು, ಫೈನಲ್ ಗಂಟನೂ ಕೂಡ ಬರಬೇಕು ಆ ವ್ಯಕ್ತಿ ಅನ್ನೋದು ನನ್ನ ಆಸೆ. ಬಟ್ ಗೊತ್ತಿಲ್ಲ ಯಾವ ರೀತಿ ಆಗತ್ತೆ ಅಂತ ಹೇಳಿ. ಫ್ಯಾನ್ಸ್ಗಳು ಇವತ್ತು ಮನೆ ಒಳಗೆ ಬಂದಿದ್ದಾರೆ, ಯಾರ್ಯಾರ ಕ್ರೇಜ್ ಹೇಗಿದೆ ಅಂತ ಹೇಳಿ ನೋಡಿಕೊಂಡು ಅದನ್ನು ಕೂಡ ಗೆಸ್ ಮಾಡ್ಬೋದು. ನಿಮ್ಮ ಅನಿಸಿಕೆಯ ಪ್ರಕಾರ ಯಾರು ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೋದು ನಾಳೆ ರಾತ್ರಿ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ಈ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್.